ಓಕೆ, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹೌದು ಮೇಡಮ್. ನಿಮ್ ಸಪೋರ್ಟ್ ಯಾರಿಗೆ? ಗಿಲ್ಲಿ ಗಿಲ್ಲಿಗೆ. ಯಾಕೆ ಗಿಲ್ಲಿಗೆ ಸಪೋರ್ಟ್ ಮಾಡ್ತೀರಾ? ನಮ್ಮೂರವ್ರವ್ರು, ನಿಮ್ಮೂರವ್ರು ಅಂತನಾ? ಮಂಡ್ಯದವ್ರವ್ರು, ಹಾ. ಆದ್ರಿಂದ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದ. ಅವ್ರು ಕಾಮಿಡಿ ಚೆನ್ನಾಗ್ ಮಾಡ್ತಾರೆ, ಅದಕ್ಕೋಸ್ಕರ ಯಾರು ವಿನ್ ಆಗ್ಬೇಕು? ಗಿಲ್ಲಿ. ಗಿಲ್ಲಿನೇ ವಿನ್ ಆಗ್ಬೇಕು. ಓಕೆ, ಈಗ ನೆನಕ್ಕೆ ಅಶ್ವಿನಿ ಅವ್ರಿಗೆ ಕಿಚನ್ ಚಪ್ಪಾಳೆ ಕೊಟ್ರು, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದಂದ್ರೆ ನಮ್ ಗಿಲ್ಲಿಗೆ ಕೊಡ್ಬೇಕಾಯ್ತು. ಅವರು ಲಾಸ್ಟ್ ಇಂದ ರನ್ನರ್ ಎಲ್ಲಾರ್ಗೂ ಕಾಮಿಡಿ ಮಾಡ್ಕೊಂಡು ನಗಿಸ್ಕೊ ಬಂದಿರೋದೇ ಗಿಲ್ಲಿಗೋಸ್ಕರ ಅವ್ರು ಕೊಡ್ಬೇಕಾಯ್ತು. ಹಾ. ಆದ್ರಿಂದ ಅವರು ಎಲ್ಲಾ ಇದು ಅವ್ರ ಮೋಸದಿಂದ ಗೆದ್ದವ್ರೆ ಅಶ್ವಿನಿ ಮೇಡಮ್. ಧ್ರುವ ಅಂತ ಅವ್ರಿಗೆ ಇಡೀ ಸೀಸನ್ ಚಪ್ಪಾಳೆ ಕೊಟ್ರು. ಅದು ಗಿಲ್ಲಿಗೆ ಕೊಡ್ಬೇಕಾಯ್ತು. ಅವರು ಸೀಸನ್ ಅಲ್ಲಿ ಏನ್ ಕಿತ್ತಪ್ಪಕವ್ರೆ ಅಂತ ಅವ್ರು ಕೊಟ್ಟಿದ್ದಾರೆ. ಸೀಸನ್ ಪೂರ್ತಿ ಮಾಡಿರೋದೇ ಗಿಲ್ಲಿ. ಅವ್ರಿಗೆ ಎಂಟರ್ಟೈನ್ಮೆಂಟ್ ಮಾಡ್ತಿರೋದೇ ಗಿಲ್ಲಿ. ಫಸ್ಟ್ ಯಾರು ಬರ್ಬೇಕು? ಗಿಲ್ಲಿನೇ. ಸೆಕೆಂಡ್ ಅಂದ್ರೆ ನಮ್ಗೆ ಕಾವ್ಯ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಸರ್. ನಿಮ್ ಸಪೋರ್ಟ್ ಯಾರಿಗೆ? ಗಿಲ್ಲಿ ಅವ್ರಿಗೆ. ಗಿಲ್ಲಿ ಅವ್ರಿಗೆ. ಯಾಕೆ ಮೇಡಮ್ ಗಿಲ್ಲಿ ಅವ್ರಿಗೆ? ಅಂದ್ರೆ ಅವರು ತುಂಬಾ ಚೆನ್ನಾಗಿ ಆಡ್ತಾರೆ. ಫಸ್ಟ್ ಇಂದ ಇಲ್ಲಿ ತನಕ ಒಂದೇ ರೀತಿ ಇದ್ದಾರೆ. ಹೊರಗೊಂತರ ಒಳಗೊಂತರ ಆತರ ಏನು ಇಲ್ಲ. ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ನಮ್ ಗಿಲ್ಲಿ ಗೆದ್ರೆ ಖುಷಿ ಆಗುತ್ತೆ. ಓಕೆ, ಈಗ ಅಶ್ವಿನಿ ಅವ್ರಿಗೆ ಕಿಚನ್ ಚಪ್ಪಾಳೆ ಕೊಟ್ರು, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅಂದ್ರೆ ಅದು ಯಾಕೋ ಅವರು ತುಂಬಾ ಆಟ ಸರಿಯಾಗಿ ಆಡ್ಲಿಲ್ಲ. ಅವ್ರಿಗೆ ಒಂಥರ ಇವ್ರಿಗೆ ಒಂಥರ ಹೇಳ್ತಾರೆ. ಆಮೇಲೆ ಈ ಸರಿ ಕಿಚನ್ ಚಪ್ಪಾಳೆ ಸಿಕ್ಕಿದ್ದು ನಮ್ಗೆ ಯಾಕೋ ಫೇಕ್ ಅಂತ ಅನ್ನಿಸ್ತು ಸರ್. ಓಕೆ, ಧ್ರುವ ಅಂತ ಅವ್ರಿಗೆ ಸೀಸನ್ ಚಪ್ಪಾಳೆ ಕೊಟ್ರು, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದು ಗಿಲ್ಲಿಗ್ ಸಿಗ್ಬೇಕಾಗಿತ್ತು ಸರ್. ಸೀಸನ್ ಅವ ಒಂದೇ ತರನೇ ಆಡ್ತಾ ಇದ್ದಾನೆ. ಅಂದ್ರ ಇವಾಗ ಯಾಕೋ ಏನೋ ಧ್ರುವಂತೂ ಸಿಕ್ಕಿದೆ, ಅದಕ್ಕೆ ಎಲ್ಲಾರು ಫೇಕು ಏನೋ ಬೇರೆ ತರ. ನಮ್ಗೂ ಯಾಕೋ ಅವರು ಧ್ರುವಂತೂ ನಾಮಿನೇಟ್ ಆಗ್ಬೇಕಾಗಿತ್ತು. ಸುದೀಪ್ ಸರ್ ತಪ್ಪು ಮಾಡಿದ್ರು ಅಂತ ಅನ್ನಿಸ್ತಾ ಇದೆ ಸರ್. ಅನ್ನಿಸ್ತಾ ಇದೆ. ಓಕೆ, ಈ ರಾಶಿಕಾ ಅವರು ಹೊರಗ್ ಬಂದಿದ್ ಸರಿನಾ, ಬೇರೆಯವ್ರು ಬರ್ಬೇಕಿತ್ತು? ಕಾವೇ ಹೊರಗ್ ಬರ್ಬೇಕಿತ್ತು. ಕಾವೇ ಹೊರಗ್ ಬರ್ಬೇಕಿತ್ತು. ಯಾಕೆ ಅಂದ್ರೆ ಅವಳು ಯಾಕ ಗಿಲ್ಲಿಯಿಂದಾನೇ ಇಷ್ಟಿನ ತನಕ ಇಲ್ಲಿ ತನಕ ಬಂದ್ಲು. ಈಗ ಗಿಲ್ಲಿನೇ ಸರಿ ಇಲ್ಲ, ನನ್ ಮಾತಾಡಿಸ್ಬೇಡ, ನನ್ ಜೊತೆ ಏನು ಮಾಡ್ಬೇಡ ಅಂತ ಹೇಳ್ತಾಳೆ. ಗಿಲ್ಲಿ ಇಲ್ಲ ಅಂದಿದ್ರೆ ಅವಳು ಇಲ್ಲಿ ತನಕ ಬರ್ತಾನೆ ಇರ್ಲಿಲ್ಲ. ಅಂದ್ರೆ ಅವನು ನನ್ ಜೊತೆಗೆ ಹೋಗ್ಬೇಕಾದ್ರೂ ಜೊತೆಗೆ ಕರ್ಕೊಂಡ್ ಹೋಗ್ತೀನಿ ಅಂತೆಲ್ಲ ಹೇಳ್ದ. ಆದ್ರೂ ಅವಳು ಯಾಕೋ ಅವ್ರನ್ನ ತುಂಬಾ ಸರಿ ನಾಮಿನೇಟ್ ಮಾಡಿದ್ಲು. ಪಾಪ ಅವ್ನು ಎಲ್ಲೂ ಅವಳನ್ನ ಬಿಟ್ಕೊಡ್ಲೇ ಇಲ್ಲ. ಇವಳು ಮಾತ್ರ ಎಲ್ಲಾ ಕಡೆನೂ ಅವನ್ನ ಬಿಟ್ಕೊಟ್ಬಿಡ್ಲು ಸರ್. ಓಕೆ, ಮಿಡ್ ವೀಕ್ ಮನೆಯವ್ರಿಗೆ ಯಾರು ಬರ್ಬೇಕಂತೀರಾ? ಕಾವೇ ಬರ್ಬೇಕು. ಕಾವೇ ಬರ್ಬೇಕು. ಯಾಕೆ? ನಂಗೆ ಯಾಕೋ ಕಾವೇ ಅಲ್ಲಿರೋದು ಸರಿ ಇಲ್ಲ ಅಂತ ಅನ್ಸುತ್ತೆ. ಕಾವೇ ಬಂದ್ರೆ ಖುಷಿ ಆಗುತ್ತೆ. ಓಕೆ, ಕಪ್ಪು ಯಾರು ಗೆಲ್ಬೇಕಂತ? ಗಿಲ್ಲಿ ಗೆಲ್ಬೇಕು. ಗಿಲ್ಲಿ ಗೆಲ್ಬೇಕು. ಇನ್ ಕೇಸ್ ಗಿಲ್ಲಿ ಬಿಟ್ಟು ಬೇರೆಯವ್ರು ಗೆದ್ರೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಗೆದ್ರೆ ಅದೆಲ್ಲ ಹೊರಗಡೆ ಏನೋ ಹೇಳಿ ಮಾಡ್ಸಿರೋದೆ ಅಂತ ಅನ್ಕೋತೀವಿ. ನಮ್ ಸಪೋರ್ಟ್ ಎಲ್ಲ ಗಿಲ್ಲಿಗೆ ಸರ್. ನಮ್ ಓಟ್ ಎಲ್ಲ ಗಿಲ್ಲಿಗೆ ಹಾಕಿರೋದು. ನಮ್ ಮನೆ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಊರಲ್ಲೆಲ್ಲ ಆಲ್ಮೋಸ್ಟ್ ಗಿಲ್ಲಿಗೆ ಹಾಕ್ತಿರೋದು. ಗಿಲ್ಲಿ ಬಂದ್ರೆ ತುಂಬಾ ಖುಷಿ ಆಗುತ್ತೆ. ನಿಮ್ ಹೆಸರು? ಖುಷಿ. ಯಾವ ಊರು? ಬದನ್ವಾಳ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನಿಮ್ ಸಪೋರ್ಟ್ ಯಾರಿಗೆ? ಗಿಲ್ಲಿ. ಗಿಲ್ಲಿಗೆ. ಯಾಕೆ ಗಿಲ್ಲಿಗೆ ಸಪೋರ್ಟ್? ಅವ್ನು ತುಂಬಾ ಚೆನ್ನಾಗ್ ಆಡ್ತಾನೆ, ಚೆನ್ನಾಗ್ ಮಾತಾಡ್ತಾನೆ, ಅದಕ್ಕೋಸ್ಕರ. ಓಕೆ, ಈಗ ಧ್ರುವಂತ್ಗೆ ಇಡೀ ಸೀಸನ್ ಕಿಚ್ಚನ ಚಪ್ಪಾಳೆ ಕೊಟ್ರು, ಅದ್ ಯಾರು ಕೊಡ್ಬೇಕಿತ್ತು ಅನ್ಸುತ್ತೆ, ಇಲ್ಲ ಅವ್ರು ಕೊಟ್ಟಿದ್ದು ಓಕೆನಾ? ಅವ್ರು ಕೊಟ್ಟಿದ್ದು ಓಕೆ. ಧ್ರುವಂತ್ ಕೊಟ್ಟಿರೋದು ಓಕೆನಾ? ಅಂದ್ರೆ ಜನ ಧ್ರುವಂತ್ ಕೊಡ್ಬಾರ್ದಿತ್ತು, ಅಂದ್ರೆ ಸೀಸನ್ ಪೂರ್ತಿ ಎಂಟರ್ಟೈನ್ಮೆಂಟ್ ಮಾಡಿರೋದು ಗಿಲ್ಲಿ, ಅವನು ಕೊಡ್ಬೇಕಿತ್ತು ಅಂತ ಹೇಳ್ತಾರೆ. ಗಿಲ್ಲಿಗೂ ಕೊಡ್ಬೋದಾಗಿತ್ತು. ಅವನು ಚೆನ್ನಾಗ್ ಆಡ್ತಿದ್ದ ಗಿಲ್ಲಿನು. ಆದ್ರೆ ಧ್ರುವಂತ್ಗಿಂತ ಜಾಸ್ತಿ ಎಫರ್ಟ್ ಎಲ್ಲ ಹಾಕಿದ್ ಗಿಲ್ಲಿನೇ. ಅವನು ಕೊಡ್ಬೋದಾಗಿತ್ತು. ಆದ್ರೆ ಅವ್ರು ಯಾಕೆ ಕೊಟ್ರು ಅಂತ ಗೊತ್ತಿಲ್ಲ. ಓಕೆ, ಕಾವ್ಯ ಇಷ್ಟ ದಿವಸ ಜೊತೆಗಿದ್ರು, ಬಟ್ ಇವಾಗ ಅಂದ್ರೆ ಇನ್ನೊಂದ್ 2-3 ದಿನದ ಗಿಲ್ಲಿಂದ ದೂರ ಹೋಗ್ತಾವ್ರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದು ಗಿಲ್ಲಿನ ಅವಾಯ್ಡ್ ಮಾಡ್ತಿರೋದ್ ಕಾವ್ಯ ಬೇಜಾರಾಗುತ್ತೆ. ಅವ್ರು ಇಬ್ರು ಚೆನ್ನಾಗಿದ್ರು, ಆದ್ರೆ ಇವಾಗ ದೂರ ಆಗಿದ್ದು. ಮತ್ತೆ ಕಾವ್ಯ ನೆನ್ ಮೊನ್ನೆ ಕೊಟ್ಟಿದ್ ಸ್ಟೇಟ್ಮೆಂಟ್ ಇಷ್ಟ ಆಗ್ಲಿಲ್ಲ. ಈಗ ಮಿಡ್ ವೀಕ್ ಒಬ್ರು ಮನೆಯಿಂದ ಹೊರಗೋಯ್ತಾರೆ, ಯಾರು ಹೋದ್ರೆ ಬೆಟರ್ ಆಗಿರುತ್ತೆ? ಮಿಡ್ ವೀಕ್ ಅಲ್ಲಿ ಧ್ರುವಂತ್ ಹೋಗಿದ್ರೆ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹೌದು. ನಿಮ್ ಸಪೋರ್ಟ್ ಯಾರಿಗೆ? ನಮ್ ಸಪೋರ್ಟ್ ಗಿಲ್ಲಿಗೆ. ಗಿಲ್ಲಿಗೆ. ಯಾಕೆ ಮೇಡಮ್ ಗಿಲ್ಲಿಗೆ? ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾರೆ, ಅದಕ್ಕೆ. ಓಕೆ, ಈ ವಾರ ಅಂದ್ರೆ ಸುದೀಪ್ ಸರ್ ಧ್ರುವಂತ್ಗೆ ಈ ಸೀಸನ್ ಕಿಚನ್ ಚಪ್ಪಾಳೆ ಕೊಟ್ರು, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಆಕ್ಚುಲಿ ಸೀಸನ್ ಪೂರ್ತಿ ಎಂಟರ್ಟೈನ್ಮೆಂಟ್ ಮಾಡಿರೋದ್ ಗಿಲ್ಲಿ. ಈಗ ಸ್ವಲ್ಪ 1 ವೀಕ್ ಇಂದ ಸ್ವಲ್ಪ ಡಲ್ ಆಗಿದ್ದಾರೆ ಅಷ್ಟೇ. ಅದ್ ಬಿಟ್ರೆ ಸೀಸನ್ ಪೂರ್ತಿ ಗಿಲ್ಲಿದೆ. ಪ್ರತಿ ಒಂದು ಎಪಿಸೋಡ್ ಅಲ್ಲಿ ಗಿಲ್ಲಿ ಇದ್ದದೇ, ಯಾವಾಗ್ಲೂ ಒಂದು ಎಪಿಸೋಡ್ ಇದ್ದೇ ಇರ್ತಿತ್ತು. ಅವನ್ಗೆ ಸಪೋರ್ಟ್ ಎಲ್ರು ಜಾಸ್ತಿ ಮಾಡ್ತಾ ಇರೋದು. ನಾವು ಈಗ ಅವನ್ಗೆ ಸಪೋರ್ಟ್ ಮಾಡೋದು. ಸೀಸನ್ ಪೂರ್ತಿ ಅವನೇ ಜಾಸ್ತಿ ಕಾಮಿಡಿ ಮಾಡಿರೋದು. ಅಂದ್ರೆ ಧ್ರುವಂತ್ಗೆ ಆತರ ಕೊಟ್ಟಿರೋದಕ್ಕೆ ಚಪ್ಪಾಳೆನ ಎಲ್ಲ ಜನ ಒಪ್ತಾ ಇಲ್ಲ. ಈಗ ಅವ್ರದ್ದು ಸೀಕ್ರೆಟ್ ರೂಮ್ ಇಂದ ಬಂದ ಮೇಲೆ ಅವ್ನು ಸ್ವಲ್ಪ ಬಿಹೇವಿಯರ್ ಚೇಂಜ್ ಆಯ್ತು. ನಮ್ಗೆ ಯಾಕೋ ಇಷ್ಟ ಆಗ್ಲಿಲ್ಲ. ಮೊದ್ಲೇ ಪರವಾಗಿರ್ಲಿಲ್ಲ ಅನ್ಸುತ್ತೆ, ಇವಾಗ ತುಂಬಾ ಆಟಿಟ್ಯೂಡ್ ಜಾಸ್ತಿ ತೋರಿಸ್ತಾ ಇದಾರೆ. ನಮ್ಗೆ ಸಪೋರ್ಟ್ ಗಿಲ್ಲಿಗೆ. ಹೌದು. ಅಶ್ವಿನಿ ಅವ್ರಿಗೆ ಕಿಚನ್ ಚಪ್ಪಾಳೆ ಕೊಟ್ಟಿದ್ದು ಓಕೆನಾ? ಅಶ್ವಿನಿ ಅವರು ರಿಯಲ್ ಅಂತ ಅನ್ಸದೇ ಇಲ್ಲ. ಅವರು ಸ್ವಲ್ಪ ಫೇಕ್ ಅನಿಸ್ತಾರೆ. ಒಂದ್ಸತಿ ಒಂದೊಂದರ ಇರ್ತಾರೆ, ಒಂದೊಂದ್ಸತಿ ಒಂದೊಂದರ ಇರ್ತಾರೆ. ಅವ್ರು ಸ್ವಲ್ಪ ಫೇಕ್ ಅನಿಸ್ತಾರೆ, ತುಂಬಾ ರಿಯಲ್ ಅನ್ಸಲ್ಲ ಅವ್ರು ನೋಡ್ತಾರೆ. ಈಗ ಕಾವ್ಯ ಅವರು ಮೊದ್ಲೆಲ್ಲ ಗಿಲ್ಲಿ ಜೊತೆಗೆ ಇದ್ರು. ಹೌದು. ಈಗ 2 ವಾರದಿಂದ ದೂರ ಆಗ್ಬಿಟ್ಟವ್ರೆ, ಏನ್ ಹೇಳ್ತೀರಾ ಅದಕ್ಕೆ?
ಅವ್ರ ಯಾಕೋ ಗೇಮ್ಗೋಸ್ಕರ ಪ್ಲಾನ್ ಮಾಡ್ಯಾರೇನೋ ಮೊದ್ಲೇ ಅಂತ ಅನ್ಸುತ್ತೆ. ಗಿಲ್ಲಿ ಜೊತೆ ಇದ್ರೆ ಸ್ವಲ್ಪ ಕಂಟಿನ್ಯೂ ಆಗ್ಬೋದು, ಹ್ಮ್ ಜರ್ನಿ ಕಂಟಿನ್ಯೂ ಆಗ್ಬೋದು ಅಂತ ಪ್ಲಾನ್ ಮಾಡಿರೋ ಅನ್ಸುತ್ತೆ. ಹ್ಮ್. ಇವಾಗ ಸ್ವಲ್ಪ ಅವ್ರ ಮನೆ ಬಂದ್ಮೇಲೆ ಹೇಳದ್ಮೇಲೆ ಹ್ಮ್ ಯಾಕೆ ಸ್ವಲ್ಪ ದೂರ ಆಗ್ತಾ ಇದಾರೆ. ಅವರು ದೂರ ಆಗಿರೋದ್ರಿಂದ ಸ್ವಲ್ಪ ಅವ್ರದ್ದು ಚೆನ್ನಾಗ್ ಬರ್ತಾ ಇಲ್ಲ. ಓಕೆ, ಟಾಪ್ 1 2 ಯಾರು ಬರ್ಬೇಕು ಮೇಡಮ್? ಟಾಪ್ 1 ಯಾರು ಬರ್ಬೇಕು? ಟಾಪ್ 1 ಗಿಲ್ಲಿ, ಟಾಪ್ 2 ಟಾಪ್ 2 ನಮ್ಗೆ ರಘುವಣ್ಣ ಇಷ್ಟ. ನಿಮ್ಮ ಹೆಸರು? ಪಲ್ಲವಿ, ಯಾವ ಊರು? ನಂಜನಗೂಡು. ಓಕೆ, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತಿದ್ವಿ. ನಿಮ್ ಸಪೋರ್ಟ್ ಯಾರಿಗೆ ಮೇಡಮ್? ಗಿಲ್ಲಿ ಗಿಲ್ಲಿ. ಯಾಕೆ ಮೇಡಮ್ ಗಿಲ್ಲಿಗೆ? ಅವ್ರೊಂಥರ ಬೇರೆ ತರ ನಾಟಕ ಎಲ್ಲ ಮಾಡಕ್ ಹೋಗಲ್ಲ, ಇರೋದನ್ನ ಇದ್ದಂಗ ಆಡ್ತಿದ್ದಾರೆ. ಹ್ಮ್ ಅದಕ್ಕೋಸ್ಕರ ಅವರೇ ಗೆಲ್ಬೇಕು ಅನ್ನೋದು ಅಷ್ಟೇ ಆಸೆ. ಅದಕ್ಕೆ ಒಳ್ಳೆಯವ್ರಿಗೆ, ಬಡತನದಲ್ಲಿರೋರ್ಗೆ, ಬಡವ್ರ ಮಕ್ಕಳಿಗೆ ಒಳ್ಳೇದಾಗ್ಬೇಕು ಅನ್ನೋದೇ ನಮ್ಮ ಆಸೆ. ಸುದೀಪ್ ಸರ್ ಧ್ರುವಂತ್ ಅವ್ರಿಗೆ ಸೀಜನ್ ಚಪ್ಪಾಳೆ ಅಂತ ಕೊಟ್ರು, ಆದ್ರೆ ಜನ ಅದನ್ನ ಒಪ್ತಾ ಇಲ್ಲ. ಗಿಲ್ಲಿ ಕೊಡ್ಬೇಕಿತ್ತು ಅಂತ ಹೇಳ್ತಾವ್ರೆ. ನಿಮ್ಗೆ ಏನ್ ಅನ್ಸುತ್ತೆ? ಅದು ನಾನು ಒಪ್ಪಲ್ಲ ಸರ್. ನೀವು ಒಪ್ಪಲ್ಲ? ಯಾಕೆ? ಅದು ಅವ್ರ ಆಟಕ್ಕೋಸ್ಕರ ಅವ್ರು ಕೊಟ್ಟಿದ್ದಾರೆ. ಆದ್ರೆ ಅವರು ನಿನ್ನೆ ಒಂದಿನ ಆಡಿರ್ಬೋದು ಅಷ್ಟೇ. ಹ್ಮ್. ಮಿಕ್ಕಿದ ದಿನದಿಂದ ಎಲ್ಲ ದಿನದಲ್ಲೇ ಗಿಲ್ಲಿ ಆಡಿದಾನೆ. ಫಸ್ಟ್ ಯಾರು ಬರ್ಬೇಕಂತೀರಾ? ಗಿಲ್ಲಿ. ಸೆಕೆಂಡ್ ಸೆಕೆಂಡ್ ಅಶ್ವಿನಿ. ಅಶ್ವಿನಿ. ಓಕೆ, ರಾಶಿಕಾ ಅವರು ಈ ವೀಕ್ ಮನೆವರೆಗೆ ಹೋಗಿದ್ ಸರಿನಾ, ಬೇರೆಯವ್ರು ಹೋಗ್ಬೇಕಿತ್ತ? ಸರಿ, ಸರಿ ಅಂತೀರಾ? ಯಾಕೆ? ಪಕ್ಕ ಅವ್ರು ಆವಾಗ್ಲೂ ಹೋಗ್ಬೇಕಿತ್ತು, ಹಾ. ಲೇಟಾಗಿ ಹೋಗೋರು ಅಷ್ಟೇ. ಓಕೆ, ಮಿಡ್ ವೀಕ್ ಮನೆವರೆಗೆ ಯಾರು ಹೋಗ್ಬೇಕಂತೀರಾ? ಧ್ರುವಂತ್. ಧ್ರುವಂತ್. ಯಾಕೆ? ಅವರು ಸಾಕು, ಮುಗೀತು ಅವ್ರ ಆಟ, ಹೋಗೋದೇ ಬೆಟರ್. ಹೋಗೋದೇ ಬೆಟರ್ ಅಂತೀರಾ? ಓಕೆ, ಇನ್ ಕೇಸ್ ಗಿಲ್ಲಿಗೆ ವಿನ್ ಆಗದೆ ಬೇರೆ ಯಾರಾದ್ರೂ ವಿನ್ ಆದ್ರೆ ಜನ ಒಪ್ತಾರೆ ಅನ್ಸುತ್ತಾ? ಇಲ್ಲ, ಒಪ್ಪಲ್ಲ ಅಂತೀರಾ? ಯಾಕೆ? ಗಿಲ್ಲಿನೇ ವಿನ್ ಆಗ್ಬೇಕು. ಗಿಲ್ಲಿನೇ ವಿನ್ ಆಗ್ಬೇಕಂತೀರಾ? ಗಿಲ್ಲಿ ಸೋತ್ಬಿಟ್ರೆ ಬಿಗ್ ಬಾಸೇ ಸೋತಂಗೆ. ಬಿಗ್ ಬಾಸ್ ಎಷ್ಟೊತ್ತಂಗ? ಹೌದು, ಓಕೆ ಬಿಗ್ ಮೇಡಮ್. ಬಾಸ್ ಒಂದ್ ಹೆಸರು ಬರ್ಬೇಕು ಅಂದ್ರೆ ಗಿಲ್ಲಿನೇ ಗೆಲ್ಬೇಕು ಅಲ್ಲಿ. ಕಾವ್ಯ ಅವರು ಮೊದಲೆಲ್ಲ ಗಿಲ್ಲಿ ಜೊತೆಗೆ ಇದ್ರು, ಆದ್ರೆ ಈ ಕೆಲವು ದಿನಗಳಿಂದ ಗಿಲ್ಲಿಂದ ದೂರ ಇರ್ತಾವ್ರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅವರು ಅವ್ರ ಸ್ವಾರ್ಥಕ್ಕೋಸ್ಕರ ಆಡ್ತಿದ್ದಾರೆ. ಯಾವಾಗ ಬೇಕೋ ಅವಾಗ ಯೂಸ್ ಮಾಡ್ಕೋತಾರೆ, ಹ್ಮ್. ಬೇಡದಾಗ ಬಿಟ್ಟಾಕ್ಬಿಡ್ತಾರೆ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಯಾರು ವಿನ್ ಆಗ್ಬೇಕನ್ಸುತ್ತೆ? ಗಿಲ್ಲಿ ಯಾಕೆ ಗಿಲ್ಲಿ ವಿನ್ ಆಗ್ಬೇಕು? ಚೆನ್ನಾಗಿ ಆಡ್ತಾನೆ ಟಾಸ್ಕ್ನೆಲ್ಲ. ಅದಕ್ಕೆ ಕನ್ನಡ ಬಿಗ್ ಬಾಸ್ ಅಲ್ಲಿ ನಿಮ್ ಸಪೋರ್ಟ್ ಯಾರಿಗೆ? ಗಿಲ್ಲಿ ಅವ್ರಿಗೆ. ಗಿಲ್ಲಿ ಅವ್ರಿಗೆ. ಯಾಕೆ ಗಿಲ್ಲಿ ಅವ್ರಿಗೆ? ಅವ್ರು ತುಂಬಾ ಚೆನ್ನಾಗಿ ಆಟ ಆಡ್ತಾರೆ. ಹಾ, ಅದಕ್ಕೆ. ಹೌದು. ಓಕೆ, ಗಿಲ್ಲಿ ತುಂಬಾ ಚೆನ್ನಾಗಿ ಆಟ ಆಡ್ತಾರೆ ಅಂತಾನೆ ಏನಕ್ಕೆ ಹೇಳಿದ್ರಿ? ನನ್ಗೆ ಅವರು ಫಿಲಂ ಇಂಡಸ್ಟ್ರಿಯಿಂದನೂ ತುಂಬಾ ಇಷ್ಟ ಅವ್ರು. ಹ್ಮ್. ಓಕೆ, ಅಂದ್ರೆ ಅವರು ಬರೀ ಕಾಮಿಡಿ ಮಾಡೋದ್ರಿಂದ ಗೆದ್ರೆ ಸರಿ ಅಂತ ಅನ್ಸುತ್ತಾ? ಕಾಮಿಡಿನೂ ಮಾಡ್ತಾರೆ, ಆಟನೂ ಚೆನ್ನಾಗಿ ಆಡ್ತಾರೆ. ಹ್ಮ್. ಹಂಗಾಗಿ ಸೊ ಅವ್ರು ಗೆದ್ರೆ ಸರಿ ಅನ್ಸುತ್ತೆ. ಮೇಡಮ್, ನಿಮ್ ಹೆಸರು? ಸರ್, ನನ್ನ ಹೆಸರು ಗೌರಿ ಅಂತ. ಯಾವ ಊರು? ಸರ್, ನಂಜನಗೂಡು. ನಂಜನಗೂಡು. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹೌದು ಸರ್. ನಿಮ್ ಸಪೋರ್ಟ್ ಯಾರಿಗೆ? ಸರ್, ಗಿಲ್ಲಿಗೆ. ಗಿಲ್ಲಿಗೆ. ಯಾಕೆ ಮೇಡಮ್ ಗಿಲ್ಲಿಗೆ? ಏನೋ ಸರ್ ಗೊತ್ತಿಲ್ಲ, ಒಟ್ನಲ್ಲಿ ಗಿಲ್ಲಿಗೆ ಸರ್. ಓಕೆ, ಯಾರಿಗೆ ವಿನ್ ಆಗ್ಬೇಕು ಅಂತೀರಾ? ಸರ್, ಗಿಲ್ಲಿ.